ಅದ್ಭುತವಾಗಿ ಪ್ರಾರಂಭ ಆಯಿತು ಏಷ್ಯಾನೆಟ್ ಕಾವೇರಿ. ಬಹುಶಃ ಅಲ್ಲಿಂದ ಅವತ್ತು ಜೊತೆಗೆ ಸುಪ್ರಭಾತ ಅನ್ನೋ ಒಂದು ಚಾನಲ್ ಕೂಡ ಲಾಂಚ್ ಆಯಿತು. ಬಟ್ ಏಷ್ಯಾನೆಟ್ ಕಾವೇರಿ ತುಂಬ ದೊಡ್ಡ ಸ್ಟ್ಯಾಂಪ್. ಯಾಕೆ ಅದು ಸಡನ್ನಾಗಿ ಅದು ವೈಂಡ್ ಆಗೋಯ್ತು ಸರ್ ಅದು? ಬಿಕಾಸ್ ಏಷ್ಯಾನೆಟ್ ಕಾವೇರಿ ಬಂದ್ಬಿಟ್ಟು ಬರೀ ಏಷ್ಯಾನೆಟ್ ಇದಲ್ಲ, ಪ್ರಾಡಕ್ಟ್ ಅಲ್ಲ, ಅದು ಬಂದ್ಬಿಟ್ಟು 50-50 ಝೀದು. ಹೆಮ್ಮೆಯಿಂದ ಹೇಳ್ಕೋಬೋದು. ನಾನು ಶ್ಯಾಮೆ ಇಬ್ಬರೇ ಇದಕ್ಕೆ ಅದು ಎಲ್ರಿಗೂ ಗೊತ್ತಿರೋ ಪರ್ಸ್ನಲಿ ನಾವು ಕೆಲಸ. ಇನ್ಫ್ಯಾಕ್ಟ್ ರಾತ್ರಿ ನಾನು ಎಡಿಟ್ ಮಾಡ್ತಿದ್ದೆ ಕೂಡ ಕೂತ್ಕೊಂಡು, ಎಪಿಸೋಡ್ಸ್ನ ಶೂಟ್ ಮಾಡ್ತಿದ್ದೆ ಹೋಗಿ. ಯಂತ್ರ ಮೀಡಿಯಾ ಥ್ರೂನೇ ನಾವೆಲ್ಲ ವರ್ಕ್ ಮಾಡಿದ್ದು. ಇನ್ಫ್ಯಾಕ್ಟ್ ಯಂತ್ರ ಮೀಡಿಯಾಗೂ ಅವರೇ ಚೇರ್ಮನ್ನು. ಇಲ್ಲಿ ಭಾಳಷ್ಟು ಇದಿದೆ, ನಂದು ಶ್ಯಾಮ್ದು ಯಂತ್ರ ಮೀಡಿಯಾ ಅಂತ ಅಲ್ಲ. ನಾನು ಹಂಗೆ ಅಂದ್ಕೊಂಡಿದ್ದೆ. ಶ್ಯಾಮ್ ಬಂದ್ಬಿಟ್ಟು ಆ್ಯಕ್ಚುಲಿ ಇವತ್ತೇ ಫಸ್ಟ್ ನಾನು ಓಪನ್ ಆಗಿ ಮಾತಾಡ್ತಿರೋದು ಇದನ್ನು. ನೂರೊಂದು ನೆನಪು. ಲಾಸ್ಟ್ ಶಾರ್ಟ್ ಆಫ್ ಮನೆತನ ವಾಸ್ ಕಲ್ಯಾಣ್ ಕುಮಾರ್ ಅಮರ. ಗ್ರೇಟ್ ಸರ್, ಹ್ಯಾಟ್ಸ್ ಆಫ್ ನಿಮ್ಮದು ಅದೆಲ್ಲ ಆ ಸಾಧನೆಗಳೆಲ್ಲ. ಸೊ ದಟ್ ಒನ್ ಐ ಕನ್ಸಿಡರ್ ಆಸ್ ಅನ್ ಅಚೀವ್ಮೆಂಟ್. ಯಾಕಂದ್ರೆ ನಮಗೆ ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಅದು 100%. ಇಲ್ಲಾಂದ್ರೆ ಫ್ರೇಮ್ ಹಾಕೋದು ಎಷ್ಟೊತ್ತು ನಮಗೆ. ಎಲ್ಲ ಜನರಲ್ಲಿ ಅದೇ ತಾನೆ ಸರ್ ಮಾಡೋದು. ಆ್ಯಂಡ್ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಸರ್, ಪಕ್ಕದ ಕೇರಳದಲ್ಲೂ ಹೋಗಿ ನೀವು ನಮ್ಮ ಕನ್ನಡ ಬಾವುಟ ಹಾರಿಸಿದ್ದೀರ. ಅಂದರೆ ಅಲ್ಲಿಯವರು ಇಲ್ಲಿ ಕನ್ನಡ ನೆಲಕ್ಕೆ ಬಂದು ಚಾನಲ್ ಮಾಡೋದಕ್ಕೂ ನೀವಿಬ್ಬರು ಅಣ್ಣ ತಮ್ಮಂದರೆ ಕಾರಣ. ಆ್ಯಂಡ್ ಅಲ್ಲಿ ನೀವು ಮಾಡಿದಂಥ ಸ್ತ್ರೀ ಧಾರಾವಾಹಿ ವಿನಯಾ ಪ್ರಸಾದ್ ಮೇಡಮ್ ಅವ್ರದ್ದು. ಆ್ಯಕ್ಚುಲಿ ಏಷ್ಯಾನೆಟ್ ಅವರ ಜೊತೆಯಲ್ಲಿ ಹಳೇ ಚೇರ್ಮನ್ ಇದ್ದರು, ಡಾಕ್ಟರ್ ಎ ಜಿ ಮೇನನ್ ಅಂದ್ಬಿಟ್ಟು. ಸೊ ಅವ್ರ ಜೊತೆಲಿ ನಮಗೆ ಭಾಳ ಚೆನ್ನಾಗಿತ್ತು, ತುಂಬ ಕ್ಲೋಸ್ ಆಗಿದ್ದರು. ಬಿಕಾಸ್ ಇನಿಷಿಯಲಿ ಅವರು ಇನ್ವಾಲ್ವ್ ಆಗ್ತಿರ್ಲಿಲ್ಲ ಅಲ್ಲಿ. ಏಷ್ಯಾನೆಟ್ ಲಾಂಚ್ ಆದಾಗ ಶಶಿಕುಮಾರ್ ಅಂದ್ಬಿಟ್ಟು ಅವರ ರಿಲೇಟಿವ್, ಅವರು ಇದರಲ್ಲಿ ದೂರದರ್ಶನಲ್ಲಿ ಇದು ಮಾಡೋರು, ನ್ಯೂಸ್ ರೀಡರ್ ಅವರು, ತುಂಬ ಪಾಪ್ಯುಲರ್ ಅವರು ಇನ್ವಾಲ್ವ್ ಆಗಿದ್ದು ಏಷ್ಯಾನೆಟ್ ಒರಿಜಿನಲ್ 90ಸಲ್ಲಿ. ಸೊ ಆವಾಗ ಅವರು ಬಂದು ಇದನ್ನು ಕೊಟ್ಟರು ನಮಗೆ ಸೀರಿಯಲ್, ಫಸ್ಟ್ ಸೀರಿಯಲ್ ಆನ್ ಏಷ್ಯಾನೆಟ್ಟು ನಮ್ಮದೇ, ಅದ್ದೇಹಂ ಅಲ್ಲ ಇದ್ದೇಹಂ ಅಂದ್ಬಿಟ್ಟು. ಅದು ಸೂಪರ್ ಹಿಟ್ಟ ಸರ್ ಅದು. ಹಾಂ, ಮಾಮುಕೋಯ ಇವಳೇ ಮಾಡಿದ್ದು, ಸಾಧನಾನೇ ಹೀರೋಯಿನ್ನು. ಸೇಮ್ ಒಂದು ಸುಳ್ಳು ಸಂಸಾರಕ್ಕೆ ಮುಳ್ಳು ಇಲ್ಲೇನು ಮಾಡಿದ್ವಿ, ಅದನ್ನೇ ಇನ್ನೂ ರಿಫೈನ್ಡ್ ವರ್ಷನ್ ಅದು. ಸೊ ಅದು ಆವಾಗೆಲ್ಲ ವೀಕ್ಲೀಸೇ ಬರ್ತಾ ಇದ್ದಿದ್ದು. ಸೊ ಅದಾದಮೇಲೆ ಒಂದು ಇಷ್ಟು ದೂರದರ್ಶನ್ಗೆ ಮಾಡಿದ್ದೆವು ನಾವು ಮಲಯಾಳಮಲ್ಲಿ. ಆಮೇಲೆ ನಾವಿಲ್ಲಿ ಇದು ಮನೆತನ ಮಾಡೋವಾಗ ನನ್ನ ಸ್ವೀಕಾರ ಅಂತ ಒಂದು ಸೀರಿಯಲ್ ಮಾಡಿದ್ದೆ. ಅಶ್ವಥ್ ಸರ್ ಎಲ್ಲ ಮಾಡಿದ್ರು. ಅಶ್ವಥ್ ಅವರು ಮಾಡಲ್ಲ ಅಂದ್ಬಿಟ್ಟು ಆ್ಯಕ್ಟಿಂಗ್ ಬೇಡ ಅಂಥೇಳಿ ಹೋಗಿ ಕೂತ್ಕೊಂಡಿದ್ರು. ನಾನು ಮೈಸೂರಿಗೆ ಹೋದಾಗೆಲ್ಲ ಒಂದು ಅಟೆಂಡೆನ್ಸ್ ಹಾಕ್ತಿರ್ತಿದ್ದೆ. ಅದರಲ್ಲಿ ಬೇರೆ ಶಂಕರ್ ಅಶ್ವಥ್ ಬೇರೆ ನಮ್ಮ ಜೊತೆಲ್ಲ ಆ್ಯಕ್ಟ್ ಮಾಡಿದ್ರಲ್ವ. ಹೋಗ್ಬಿಟ್ಟು ಹೆಂಗೋ ಒಂದು ಪುಸ್ಲಾಯಿಸಿ ಕೊನೆಯಲ್ಲಿ ಇದು ನೀವು ಸಿನಿಮಾ ಅಲ್ಲ, ಇದು ತಾನೆ ಮಾಡ್ಬೋದು ಅಂಥೇಳಿ ಸೀರಿಯಲ್ ಅಂಥೇಳಿ ಮೆತ್ತಗೆ ಕರ್ಕೊಂಡು ಬಂದು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇದ್ದಂಗೆ ಮಾಡೋಣ ಅಂಥೇಳಿ ಪಾಪ ಬಂದು ಮಾಡಿದ್ರು. ಅದರಲ್ಲಿ ನನ್ನ ಕ್ಯಾರೆಕ್ಟ್ರಿಗೆ ಇನ್ನೊಂದು ಹೀರೋಯಿನ್ ಬಂದು ಇವರು ಕೃಪಾ ಭಟ್ ಅಂದ್ಬಿಟ್ಟು, ವಿನಯ್ ಅವರ ತಂಗಿ. ಸೊ ಆವಾಗ ನಾನು ಅಲ್ಲಿ ಓಡಾಡುವಾಗ ಶ್ಯಾಮ್ ಹೇಳ್ದ, ಮೆಗಾ ಸೀರಿಯಲ್ ಈಗ ಅಲ್ಲೂ ಕೇಳ್ತಿದ್ದಾರೋ ಇದರಲ್ಲಿ ಏಷ್ಯಾನೆಟ್ಟಲ್ಲಿ, ಸೊ ಮಾಡಬೇಕು ಅಂದಾಗ ನಮ್ಮದು ಈ ಡಿಸ್ಕಷನ್ಸ್ ಆದಾಗ ಎಲ್ಲರೂ ಅವರೆಲ್ಲ ಅವ್ರ ತಲೆಯಲ್ಲಿ ಇದ್ದದ್ದು ತುಂಬ ಇಂಟೆಲೆಕ್ಚುಯಲ್ ಆಗಿ ಮಾಡಬೇಕು. ಆವಾಗೆಲ್ಲ ಮಲಯಾಳಂ ಫಿಲ್ಮ್ಸ್ ತುಂಬ ಬುದ್ಧಿವಂತರು, ಸಫಿಸ್ಟಿಕೇಟೆಡ್. ನಾ ಹೇಳ್ದೆ ಇಲ್ಲೆಲ್ಲ ಟಿ ವಿ ಸೀರಿಯಲ್ ಅಂದರೆ ಹಿಂಗೆ ಕೂತ್ಕೊಂಡು ನೋಡೋರು 90% ಬಂದ್ಬಿಟ್ಟು ನಿಂಗೆ ಕಾಮನ್ ಇದರಲ್ಲೇ ಸಿಂಪ್ಲಿಸಿಟಿಲೇ ಇಟ್ಕೋಬೇಕು. ಸೊ ವಿ ಶುಡ್ ಆಲ್ವೇಸ್ ಹ್ಯಾವ್ ಎ ವೆರಿ ಇದು ಅಂದ್ಬಿಟ್ಟು ನಾವು ಕೂತ್ಕೊಂಡೆಲ್ಲ ಕತೆ ಮಾಡುವಾಗ ಸ್ತ್ರೀ ಅಂದ್ಬಿಟ್ಟು ಇವರು ಆಲ್ಮೋಸ್ಟ್ ಆವಾಗ ಒಂದು 30+ ಲೇಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಸಿದ್ದಿಕ್ ಅಂದ್ಬಿಟ್ಟು ಇವಾಗ ಅಲ್ಲ ಆರ್ಟಿಸ್ಟ್ ಸರ್, ಅವರು ಆವಾಗ ಪಾಪ್ಯುಲರ್ ಹೀರೋ. ಅವ್ರನ್ನ ಹಾಕ್ಕೊಂಡು ಎಲ್ಲ ಒಳ್ಳೊಳ್ಳೆ ದೊಡ್ಡ ಇದು. ಇನ್ಸಿಡೆಂಟ್ಲಿ ಅದ್ರದ್ದು ಒಂದು ಅಂದರೆ ಮೇಜರ್ ಪೋರ್ಷನ್ ತಮಿಳಲ್ಲಿ ಮಾಡಿದ್ವಿ ನಾವು ಸ್ತ್ರೀನ. ಅದರಲ್ಲಿ ಆ ಅಜ್ಜಿ ಕ್ಯಾರೆಕ್ಟರ್ ಬಂದು ಮನೋರಮ ಮಾಡಿದ್ರು. ಸೊ ನಂಗೆ ಅವ್ರನ್ನೆಲ್ಲ ಡೈರೆಕ್ಟ್ ಮಾಡಿ ಅವ್ರಿಗೆ ನಾನು ಕ್ಯಾಮ್ರಾ ವರ್ಕ್ ನಾನೇ ಮಾಡಿದ್ದೆ. ಅದಕ್ಕೆ ಸುಮಾರು ಆ ಥರ ಇದು ಭಾನುಚಂದ್ರ ಹೀರೋ ಅದರಲ್ಲಿ.
ಅದೊಂದು ದೊಡ್ಡ ಪ್ರಾಜೆಕ್ಟ್ ಆಗಿತ್ತು. ಸ್ತ್ರೀ ವಾಸ್ ವೆರಿ ಬಿಗ್ ಸಕ್ಸಸ್ ಸರ್ ಮಲಯಾಳಮಲ್ಲಿ. ಇಟ್ ವಾಸ್ ಟಿಲ್ ಡೇಟ್. ಇವತ್ತಿಗೂ ನೀವು ಟೆಲಿವಿಷನ್ ಚಾರ್ಟಲ್ಲಿ ಯಾವುದೇ ಒಂದು ಆ್ಯಡ್ ಏಜೆನ್ಸಿಲಿ ಹೋದರೂ ನಿಮಗೆ TRP ಅನ್ನೋದು ಎತ್ತಿದ್ರೆ ನಿಮಗೆ ಸ್ತ್ರೀ ಸ್ಟಿಲ್ ದಿ ನಂಬರ್. ಬಹುಶಃ ಆ ಸ್ತ್ರೀಯ ಜನಪ್ರಿಯತೆ ಅಥವಾ ಅದರ ಒಂದು ಸಕ್ಸಸ್ಸು ನೀವು ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದಾಗಿ ಏಷ್ಯಾನೆಟ್ ಕಾವೇರಿ ಮಾಡೋದಕ್ಕೆ ಒಂದು ಅಡಿಪಾಯ ಆಯಿತಾ ಸರ್ ಅದು? ಸ್ತ್ರೀ ಒಂದೇ ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ ಡಾಕ್ಟರ್ ರೆಜಿಮೇನನಿಗೆ ನಮ್ಮ ಮೇಲೆ ಏನೋ ಒಂದು ಇದಿತ್ತು. ಸೊ ಅವ್ರಿಗೆ ಅನಿಸ್ತಿತ್ತು ಅಂದರೆ ನಾವು ಮಾಡೋಕ್ಕಾಗತ್ತೆ ಅಂಥೇಳಿ. ಹಾಗಾಗಿ ಸ್ತ್ರೀ ಒಂದೇ ಅಲ್ಲ, ಬಿಕಾಸ್ ನಾವು ಸುಮಾರು ಅವ್ರ ಜೊತೆಲ್ಲ ಅಷ್ಟೊತ್ತಿಗೆ ವರ್ಕ್ ಅಸೋಸಿಯೇಷನ್. ಬಿಕಾಸ್ ಅಷ್ಟೊತ್ತಿಗೆ ನಮ್ಮದು 4 ಡೈಲಿ ಸೋಪ್ಸ್ ಏರಲ್ಲಿತ್ತು. ಓಕೆ ಓಕೆ. ಇದರಲ್ಲಿ ಏಷ್ಯಾನೆಟ್ಟಲ್ಲಿ 4 ಡೈಲಿ ಸೋಪ್ಸ್. ನಿಮ್ಗೆ ಎಲ್ಲಿ ತನಕ ಅಂದರೆ ನಿಮ್ಗೆ ಅಲ್ಲಿ ಗೊತ್ತಲ್ಲ, ಇವರು ಕಮ್ಯುನಿಸ್ಟ್ ಮೇಜರ್ ಇದು ಎಲ್ಲ ಬಂದ್ಬಿಟ್ಟು ಏಷ್ಯಾನೆಟ್ ಮೋಸ್ಟ್ಲಿ ಶ್ಯಾಮ್ ಸುಂದರ್ಗೆ ಮಾರಿಬಿಟ್ಟಿದ್ದಾರೆ ಅಂತೇಳಿ. ಅದಕ್ಕೆ ಬೇರೆ ಒಂದು ಇದು ಏನದು ಏಷ್ಯಾನೆಟ್ದೊಂದು ಸಾಂಗ್ ಇತ್ತು, ನೀವು ಕೇಳಿರ್ತೀರೋ ಗೊತ್ತಿಲ್ಲ, ಇದರಲ್ಲಿ ಬರೋದು. ಈಗ ದೂರದರ್ಶನ್ಗೆಲ್ಲ ಮ್ಯೂಸಿಕ್ ಇದ್ದಾಗ ಆ ಥರನೇ ಒಂದು ಇವ್ರು ಮಾಡಿದ್ದು, AR ರೆಹಮಾನ್ ಮಾಡಿದ್ದದು. ಅದಕ್ಕೆ ಹೆಸರೇ ಸ್ಟಾರ್ಟ್ ಆಗೋದೆ ಶ್ಯಾಮ ಸುಂದರ ಕೇರಳಮ್ಮ ಏನೋ ಹಿಂಗೆ ಬರುತ್ತದು. ಇವ್ರು ಬರ್ಕೊಟ್ಬಿಟ್ಟಿದ್ದಾರೆ ಶ್ಯಾಮ್ ಸುಂದರ್ಗೆ ಅನ್ನೋರು. ಸೊ ಅಷ್ಟ್ರ ಮಟ್ಟಕ್ಕೆ ಅದು ಇದಾಗಿತ್ತಲ್ಲಿ ಸರ್. ಅದ್ಭುತವಾಗಿ ಪ್ರಾರಂಭ ಆಯಿತು ಏಷ್ಯಾನೆಟ್ ಕಾವೇರಿ. ಬಹುಶಃ ಅಲ್ಲಿಂದ ಅವತ್ತು ಜೊತೆಗೆ ಸುಪ್ರಭಾತ ಅನ್ನೋ ಒಂದು ಚಾನಲ್ ಕೂಡ ಲಾಂಚ್ ಆಯಿತು. ಬಟ್ ಏಷ್ಯಾನೆಟ್ ಕಾವೇರಿ ತುಂಬ ದೊಡ್ಡ ಸ್ಟ್ಯಾಂಪ್. ಯಾಕೆ ಅದು ಸಡನ್ನಾಗಿ ಅದು ವೈಂಡ್ ಆಗೋಯ್ತು ಸರ್ ಅದು? ಸರ್ ಇದರಲ್ಲಿ ಪ್ರಿಯಾರಿಟೀಸು ಕೌಂಟ್ ಆಗುತ್ತೆ. ಬಿಕಾಸ್ ಏಷ್ಯಾನೆಟ್ ಕಾವೇರಿ ಬಂದ್ಬಿಟ್ಟು ಬರೀ ಏಷ್ಯಾನೆಟ್ ಇದಲ್ಲ, ಪ್ರಾಡಕ್ಟ್ ಅಲ್ಲ, ಅದು ಬಂದ್ಬಿಟ್ಟು 50-50 ಝೀದು. ಸೊ ಸುಭಾಷ್ ಚಂದ್ರ ಅವರು ಮತ್ತು ನಮ್ಮ ರೆಜಿಮೆನನ್ ಅವರು, ಅವರಿಬ್ಬರು ತುಂಬ ಹಳೆ ಫ್ರೆಂಡ್ಸು. ಹಂಗಾಗಿ ಮಾಡೋಣ ಅಂದ್ಬಿಟ್ಟು ಇಬ್ಬರು ಬಂದರು. ಬಟ್ ಇಂಟರ್ನಲ್ಲಿ ಬೇರೆ ಯಾರ್ಯಾರಿದ್ದರು ಅವ್ರದ್ದು ಬೇರೆಯೇ ಅಜೆಂಡಾ ಇತ್ತು. ಸೊ ಅದು ಟೋಟಲಿ ಅದು ಕಾರ್ಪೊರೇಟ್ ಇಶ್ಯೂಸು, ದುಡ್ಡುಗಳು ಇಲ್ಲಿಗೆ ಬರಬೇಕಾಗಿರೋದು ಆ ಕಡೆ ಹೋಯಿತು, ಅಲ್ಲಿ ಇದಾಯಿತು, ಆಮೇಲೆ ಡಿಫ್ರೆನ್ಸ್ ಆಫ್ ಇದು. ಸೊ ಆ ಥರ ಎಲ್ಲ ಆಗಿ ನೀವು ಇನ್ಫ್ಯಾಕ್ಟ್ ನಂಬಲ್ಲ, ಇದನ್ನ ಆ್ಯಕ್ಚುಲಿ ಹೇಳಬೇಕು. ಇದರಲ್ಲಿದ್ದರೆ ಅಂದರೆ ಚಾನಲ್ಸಲ್ಲಿದ್ದರೆ ನಾನು ಈ ಮಾತು ಹೇಳೋಕ್ಕಾಗ್ತಿರಲಿಲ್ಲ. ಏಷ್ಯಾನೆಟ್ ಕಾವೇರಿ ಲಾಂಚು CM ಅವ್ರನ್ನ ಕರೆಸಿದ್ದೀವಿ. ಇದಷ್ಟು ಬಂದ್ಬಿಟ್ಟು ಅಂದರೆ ನಾನು ಹೆಮ್ಮೆಯಿಂದ ಹೇಳ್ಕೋಬೋದು, ನಾನು ಶ್ಯಾಮೆ ಇಬ್ಬರೇ ಇದಕ್ಕೆ ಅದು ಎಲ್ರಿಗೂ ಗೊತ್ತಿರೋ ಪರ್ಸ್ನಲಿ ನಾವು ಕೆಲಸ. ಇನ್ಫ್ಯಾಕ್ಟ್ ರಾತ್ರಿ ನಾನು ಎಡಿಟ್ ಮಾಡ್ತಿದ್ದೆ ಕೂಡ ಕೂತ್ಕೊಂಡು, ಎಪಿಸೋಡ್ಸ್ನ ಶೂಟ್ ಮಾಡ್ತಿದ್ದೆ ಹೋಗಿ. ಸೊ ಅಲ್ಲಿ ತನಕ ಇನ್ವಾಲ್ವ್ಮೆಂಟ್ ಇತ್ತು. ನಾವು ಅಫ್ಕೋರ್ಸ್ ನನಗೆ ಡೈರೆಕ್ಟಾಗಿ ನಮಗೆ ಏಷ್ಯಾನೆಟ್ಟಲ್ಲಿ ಇದು ಕೊಡಲಿಲ್ಲ, ಏನು ಸ್ಥಾನ ಕೊಡಲಿಲ್ಲ ನಮಗೆ. ಯಂತ್ರ ಮೀಡಿಯಾ ಥ್ರೂನೇ ನಾವೆಲ್ಲ ವರ್ಕ್ ಮಾಡಿದ್ದು. ಇನ್ಫ್ಯಾಕ್ಟ್ ಯಂತ್ರ ಮೀಡಿಯಾಗೂ ಅವರೇ ಚೇರ್ಮನ್ನು. ಇಲ್ಲಿ ಭಾಳಷ್ಟು ಇದಿದೆ, ನಂದು ಶ್ಯಾಮ್ದು ಯಂತ್ರ ಮೀಡಿಯಾ ಅಂತ ಅಲ್ಲ. ನಾನು ಹಂಗೆ ಅಂದ್ಕೊಂಡಿದ್ದು. ಶ್ಯಾಮ್ ಬಂದ್ಬಿಟ್ಟು ಆ್ಯಕ್ಚುಲಿ ಇವತ್ತೇ ಫಸ್ಟ್ ನಾನು ಓಪನ್ ಆಗಿ ಮಾತಾಡ್ತಿರೋದು ಇದನ್ನು. ಶ್ಯಾಮ್ ಬಂದು MD ಆಗಿದ್ದ ಯಂತ್ರ ಮೀಡಿಯಾಗೆ, ಸ್ಟೇಕ್ಸ್ ಇತ್ತು ಒಂದು. ಐ ವಾಸ್ ಜಸ್ಟ್ ಆನ್ ಎಂಪ್ಲಾಯಿ. ನಾನು ಓಕೆ. ಕಾವೇರಿಲಿ ಎಲ್ಲಿ ತನಕ ಆಗಿಬಿಟ್ಟಿತ್ತು ಅಂದರೆ, ನನಗೆ ಕಾವೇರಿ ಸ್ಟಾರ್ಟಾಗಿ ಒಂದು 4-5 ತಿಂಗಳಾಯಿತು. ನಾ ಹೊರಗಡೆನೂ ವರ್ಕ್ ಮಾಡೋಕ್ಕಾಗಲ್ಲ, ನನಗೆ ಇವರು ಸಂಬಳ ಕೊಡ್ತಿಲ್ಲ. ಏನಕ್ಕೆಂದರೆ ಎಷ್ಟು ಫಿಕ್ಸ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ. ಸೊ ಇವರು ಡಾಕ್ಟರ್ ರೆಜಿಮೆನನ್ ಏನು ಮಾಡಿದ್ರು ಅಂದರೆ, ನೀನು ಒಂದು ಕೆಲಸ ಮಾಡು, ತಿಂಗಳಿಗೆ ಅಂಥೇಳಿ ಒಂದು 50,000 ರೂಪಾಯಿ ಇಟ್ಕೋ ಖರ್ಚಿಗೆ ಅಂಥೇಳಿ ಇದು ಮಾಡಿದ್ರು. ಅದಷ್ಟೇ ನನಗೆ ಬರ್ತಾ ಇದ್ದಿದ್ದು. 1 year 4 months ಏನೋ ಬಂತು. ನಾನೇ ಎಲ್ಲ ಕಡೆ ಓಡಾಡ್ತಿದ್ದೆ, ನನ್ನದೇ ಕಾರು. ಬಿಕಾಸ್ ಆ ಟೈಮ್ನಲ್ಲಿ ನನ್ನ ಹತ್ರ ಒಂದು ಸಫಾರಿ ಇತ್ತು, ಡ್ರೈವರು ಎಲ್ಲ ಇತ್ತು. ಸೊ ಇದರಲ್ಲಿ ನನ್ನ ರೈಟ್ರಿಗೆ 2 ಸೀರಿಯಲ್ ಬರೀತಿದ್ರು ಅವರು.
ಅವ್ರಿಗೆ 2.5 ಲಕ್ಷ ರೂಪಾಯಿ ಮಂತ್ಲಿ ಹೋಗೋದು. 2.5 ಲಕ್ಷ 2.5 ಲಕ್ಷ ತಿಂಗಳಿಗೆ ಬಿಲ್ಲಿಂಗು ನಾನು ಹೇಳ್ತಾ ಇದ್ದೆ. ಆಮೇಲೆ ಲಾಸ್ಟಲ್ಲಿ ಬೇರೆ ಏನೇನೋ ಪ್ರಾಬ್ಲಮ್ಸ್ ಆಯಿತು. ಇದು ಅಲ್ಲೂ ಅಷ್ಟೇ ನಾನೇ ಮೇಜರ್ ಸಫರ್ ಆಗಿದ್ದು, ನಾನು ದುಡ್ಡು ಕೊಟ್ಟಿಲ್ಲ ಅಂಥೇಳಿ. ಆ್ಯಕ್ಚುಲಿ ನಾನೇ ಎಂಪ್ಲಾಯಿ, ನನಗೆ ದುಡ್ಡು ಬಂದಿಲ್ಲ. ಎಲ್ಲಿ ತನಕ ಅಂದರೆ ಕೊಟ್ಟಿದ್ದ 50,000ದಲ್ಲಿ ಲಾಸ್ಟ್ ಸೆಟಲ್ಮೆಂಟಲ್ಲಿ ನನ್ನ ಡೀಸೆಲ್ ಚಾರ್ಜಸ್ಸು, ನನ್ನ ಡ್ರೈವರ್ ಸಂಬಳ ಎಲ್ಲ ತೆಗೆದು ಆಮೇಲೆ ಡ್ರೈವರ್ ಸಂಬಳನ ಅಬ್ಸರ್ವ್ ಮಾಡಿಸಿದ್ರು ಅವರು. ಉಳಿದು ನಂದು ಅಡಿಷ್ನಲ್ ಖರ್ಚುಗಳದ್ದೆಲ್ಲ ನನಗೆ ಹಾಕಿ ಕಟ್ ಮಾಡಿ ಕೊಟ್ಟಿದ್ದು. ಅಯ್ಯೋ. ಸೊ ಇದು ಏಷ್ಯಾನೆಟ್ ಕಾವೇರಿದು. ಅದು ಅಫ್ಕೋರ್ಸ್ ಅವ್ರವ್ರ ಇದರಲ್ಲಿ ಇಂಟರ್ನಲ್ ಪ್ರಾಬ್ಲಮ್ಸ್ ಇಂಟರ್ನಲ್ ಅಂದರೆ ಬೆಳೆದಿರಲಿಲ್ಲ ನಿಜ ಹೇಳಬೇಕಂದ್ರೆ. ಬೆಳೆಯೋ ಆವಾಗಲೂ ಈ ಟಿ ವಿನೂ ಅಷ್ಟೇ ಇತ್ತು. ಕರೆಕ್ಟ್. ಬಟ್ ನನಗೇನಿತ್ತು ಅಂದರೆ ಮುಂಚೆಯಿಂದನೂ ಐ ಹ್ಯಾವ್ ಬೀನ್ ಆಲ್ವೇಸ್ ಅ ಪ್ರೊಡ್ಯೂಸರ್ಸ್ ಮ್ಯಾನ್. ವೇಸ್ಟೇಜ್ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಬೇರೆ ಪ್ರೊಡಕ್ಷನ್ಸಲ್ಲಿ ನಾನು ನೋಡ್ತಿದ್ದೆ ತುಂಬ ವೇಸ್ಟೇಜ್ ಆಗೋದು. ನಂದೇನಂದರೆ ಪ್ರಾಂಪ್ಟ್ ಪೇಮೆಂಟ್ಸ್ ಇರೋದು, ಪೇಮೆಂಟ್ಸ್ ಮಾತ್ರ ಕರೆಕ್ಟಾಗಿ ಹೋಗುತ್ತೆ. ಬೇರೆ ಅಡಿಷ್ನಲ್ ಫೆಸಿಲಿಟೀಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸುಮ್ಮನೆ ಅನ್ನೆಸೆಸರಿ ಅದ್ದೂರಿ ವೇಸ್ಟೇಜು ಕತೆ ಕೊಬ್ಬುಗಳು ಇರ್ತಾ ಇರಲಿಲ್ಲ, ಏನು ಅನ್ವಾಂಟೆಡ್ ಕೊಬ್ಬುಗಳು ಇರ್ತಾ ಇರಲಿಲ್ಲ, ದಿಖಾವಗಳು ತೋರಿಸ್ಕೊಳ್ಳೋದಕ್ಕೆ. ಹೌದು, ಇಲ್ಲ ಈಗ ಶಾರ್ಟ್ಗೆ ಇಷ್ಟು ಬೇಕು ಅಂದರೆ ಅಷ್ಟು ಮಾಡ್ತಿದ್ದೆ. ಸ್ಕ್ರೀನ್ಗೆ ಯಾವತ್ತೂ ಮೋಸ ಆಗ್ತಿರ್ಲಿಲ್ಲ. ಸೊ ಅದು ಅಫ್ಕೋರ್ಸ್ ಕಾಸ್ಟಿಂಗು ಹಾಗೆ, ಕಾಸ್ಟಿಂಗಲ್ಲೂ ಮೋಸ ಆಗ್ತಿರಲಿಲ್ಲ. ಸೊ ಅದಿತ್ತು ನಮಗೆ. ಕಾವೇರಿಯಲ್ಲಿ ಈ ಪ್ರಾಬ್ಲಮ್ಸ್ ಆಯಿತು ಸಣ್ಣ ಪುಟ್ಟದ್ದು. ಬಟ್ ಬೇರೆನ್ ಅದಕ್ಕೆ ನಿಜವಾಗ್ಲೂ ಹೊಣೆ ಯಾರು ಅಂತೇಳಿ ಹೇಳಿದ್ರೆ ಇಟ್ಸ್ ಅ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ. ಅದರಲ್ಲಿ ಯಾರ್ಯಾರಿದ್ರು ಅಂತೇಳಿ ಇವ್ರು ಯಾರೂ ಇದು ಮಾಡೋಕ್ಕೆ ಹೋಗಲ್ಲ. ಸೊ ಅದು ಕಾವೇರಿ ವಾಸ್ ಇದು ಪ್ರಾಬ್ಲಮ್. ಯಂತ್ರ ಮೀಡಿಯಾ ಅನ್ನೋದು ಒಂದು ದೊಡ್ಡ ಬ್ರ್ಯಾಂಡ್ ಆಯಿತು ಕರ್ನಾಟಕದಲ್ಲಿ. ಅದು ಶ್ಯಾಮ್ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಿಮ್ಮ ಒಂದು ಬ್ರೈನ್ ಚೈಲ್ಡ್ ಅದು ಯಂತ್ರ ಮೀಡಿಯಾ ಅನ್ನೋದು. ಹೀಗೆ ನಡೀತಿರ್ಬೇಕಾದ್ರೆ ಏಷ್ಯಾನೆಟ್ ಇದು ಸುವರ್ಣ ಬಂತು. ಅಂದರೆ ನಾವೆಲ್ಲ ಗುರು ಸರ್ನ ತುಂಬ ಹತ್ತಿರದಿಂದ ನೋಡಿದ್ದು. ಅವಾಗ ನಾನು ಝೀನಲ್ಲಿ ಕೆಲಸ ಮಾಡ್ತಿದ್ದೆ, ಝೀ ಕನ್ನಡಲ್ಲಿ ಕೆಲಸ ಮಾಡ್ತಿದ್ದೆ. ಶ್ಯಾಮ್ ಅವರು ಒಂಥರ ಫೈರ್ ಬ್ಯಾಂಡ್ ಆ ಮಟ್ಟದಲ್ಲಿ ಅವರು. ಅಂದರೆ ಚಾನಲು, ರೇಟಿಂಗ್ಸು, ಅದ್ರ ಬಗ್ಗೆ. ಗುರು ಸರ್ ಬರೀ ಕ್ರಿಯೇಟಿವು, ಕಂಟೆಂಟು, ಈ ಕಡೆ ಸಿನಿಮಾಗಳು. ನೀವು ಒಂಥರ ಟೈಗರ್, ನೀವು ಸಿನಿಮಾ ಪ್ರೊಕ್ಯೂರ್ಮೆಂಟ್ಗಳಲ್ಲಿ ರಪ್ ಅಂತ ಬಚ್ಕೋತಾ ಇದ್ದೀರಿ. ಯಾಕಂದ್ರೆ ನಾನು ಅದೇ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದು ಝೀನಲ್ಲಿ. ನಾವು ಮುಟ್ಟೋ ಅಷ್ಟೊತ್ತು ನೀವು ತೊಗೊಂಬಂದ್ಬಿಡ್ತಾ ಇದ್ದೀರಿ. ಫಾರ್ ಎಕ್ಸಾಂಪಲ್ ಮುಂಗಾರು ಮಳೆ, ಅವತ್ತಿನ ದಿವಸದಲ್ಲಿ ನೀವು ಕೊಟ್ಟ ರೇಟು ದುನಿಯಾ ಆ್ಯಂಡ್ ಮುಂಗಾರು ಮಳೆ ಬೋತ್ ಅದು ಪ್ರೀಮಿಯಂ ಕೊಟ್ಬಿಟ್ಟು ಆ ಸುವರ್ಣ ಚಾನಲ್ಗೆ ಒಂದು ಏನು ಹೇಳ್ತಾರೆ, ಒಂದು ಹೊಸ ಡೈಮೆನ್ಷನ್ ಕೊಟ್ಟಂಥ ಸಿನಿಮಾಗಳು. ನನಗೆ ಅವಾಗ ಚಾಲೆಂಜ್ ಜಾಸ್ತಿ ಆಗ್ಬಿಟ್ಟು ನಾನು ಜೋಗಿ ಬಿಡಲೇಬಾರ್ದು ಅಂದ್ಬಿಟ್ಟು ಜೋಗಿ ಮಾಡಿದ್ದೆ ಝೀಗೆ. ಸೊ ಇಟ್ ವಾಸ್ ಲೈಕ್ ದಟ್. ಅಂದರೆ ಸುವರ್ಣನಲ್ಲಿ ನಿಮ್ಮ ಒಂದು ಯುಗ, ಸುವರ್ಣ ಯುಗ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲೋ ಒಂದು ಕಡೆ ಅಂದರೆ ವೆರಿ ಸಾರಿ ಟು ಆಸ್ಕ್ ಯು ದಟ್, ಬಟ್ ಅದು ನಾನು ಮಾತಾಡಲೇಬೇಕಾಗಿರುವಂಥ ವಿಚಾರ. ಅದು ಎಲ್ಲೋ ಆ ವರ್ಕ್ ಪ್ರೆಷರೇ ಶ್ಯಾಮ್ ಸರ್ ಹೆಲ್ತ್ ಮೇಲೆ ಪರಿಣಾಮ ಬೀರ್ತಾ ಸರ್? ಸುಮಂಗಲಿನೂ ಅಷ್ಟೇ, ಇದು ಅಷ್ಟೇ. ಸುಮಂಗಲಿ ಬಗ್ಗೆ ನಾನು ಹೇಳಬೇಕು, ಇದರಲ್ಲೂ ಒಂದು 2-3 ಇದಿದೆ ಬೇರೆನ್ನ ಇವತ್ತು ಕ್ಲಾರಿಫೈ ಮಾಡ್ಬೋದು ನಾನು ಅದನ್ನು. ಏಷ್ಯಾನೆಟ್ ಕಾವೇರಿ ಪ್ರಾಬ್ಲಮ್ ಆಗಿತ್ತು. ಅದಾದಮೇಲೆ ಪಂಡ್ರಮ್ಮ ತೀರ್ಕೊಂಡ್ರು 2003.